ಹಾಯ್ ನಮಸ್ಕಾರ. ನಮ್ಮ ಹೊಸ ಯೂಟ್ಯೂಬ್ ಚಾನೆಲ್ ದ ಲೈಫ್ ಆಫ್ ಟ್ರಾವೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಇದು ಹೇಳ್ತಾ ಇರೋದು ಅಂತ ಹೇಳಿದ್ರೆ ಹೊಂಗನಗಂಟಿ ಮಂತ್ರಾಲಯದ ಬಗ್ಗೆ, ಇಲ್ಲಿನ ಒಂದು ಕಾಯಿ ಕಟ್ಟೋ ಸಂಪ್ರದಾಯದ ಬಗ್ಗೆ. ಇಲ್ಲಿ ಏನು ಅಂದರೆ 21 ವೀಕ್ಸ್ ಬಂದು ಅವರು ಹೇಳಿದ ಒಂದು ಸೇವೆ ಮಾಡಿದರೆ ನಿಮ್ಮದು ಏನೇ ಸಮಸ್ಯೆ ಇದ್ರೂ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಫಸ್ಟ್ ವೀಕ್ ಬಂದುಬಿಟ್ಟು ಇಲ್ಲಿ ಒಂದು ತೆಂಗಿನಕಾಯಿ ಕಟ್ಟಿಬಿಟ್ಟು ಅದಾದ ನಂತರ 21 ವಾರಗಳು ಇಲ್ಲಿ ಬಂದುಬಿಟ್ಟು ಅದೇ ಕಾಯಿಯನ್ನು ಅವರು ಹೇಳಿರೋ ಸೇವೆಯನ್ನು ಮುಗಿಸಬೇಕು. ಏನು ಅಂತಂದರೆ ಪ್ರತಿ ವಾರ ಬಂದಾಗ್ಲೂ 48 ರೌಂಡ್ಸು ಅಲ್ಲಿ ದೇವರ ಸುತ್ತು ತೆಗೆಯೋದು, ದೀಪ ಹಿಡ್ಕೊಂಡು ಹಾಗೂ ತೆಂಗಿನಕಾಯಿ ಹಿಡ್ಕೊಂಡು ಕ್ರಮಬದ್ಧವಾಗಿ ಇರುತ್ತೆ ಅಷ್ಟೇ. ಇನ್ನು ನಿಮಗೆ ದುಡ್ಡಿನ ಬಗ್ಗೆ ಟೆನ್ಷನ್ ಅಂತ ಇದ್ದರೆ, ಏನಾದರೂ ವಿಚಾರ ಮಾಡಬೇಕಂತ ಇದ್ದರೆ ವೀಕ್ಲಿ 210 ರುಪೀಸ್ ಏನೋ ಪೇ ಮಾಡಬೇಕಾಗತ್ತೆ ಇಲ್ಲಿ ಅಷ್ಟೇ. ಇಲ್ಲಿ ಮೇನ್ ಅಂತ ಹೇಳಿದರೆ ಪಂಚಮುಖಿ ದೇವರಿದ್ದಾರೆ, ಪಂಚಮುಖಿ ಆಂಜನೇಯ ದೇವರಿದ್ದಾರೆ, ಹಾಗೂ ನರಸಿಂಹ ದೇವರಿದ್ದಾರೆ, ಹಾಗೂ ನಮ್ಮ ರಾಯರು ಇದ್ದಾರೆ. ಹಾಗೆ ನೀವು ಆಗದೇ ಇಲ್ಲ ಇದೆಲ್ಲ ಮೂಢನಂಬಿಕೆ ಅಂದ್ಕೊಬೋದು. ಬಟ್ ಇಲ್ಲಿ ನೀವು ಈ ವಿಡಿಯೋವನ್ನು ಪೂರ್ತಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸರಿನಾ? ನಂಬಿಕೆಯಿಂದ ತುಂಬ ಜನ ಬಂದು ಹೋಗ್ತಾ ಇದ್ದಾರೆ. ತುಂಬ ಜನರಿಗೆ ಒಂದು ವಾರದಲ್ಲಿ ಅವರು ಅಂದ್ಕೊಂಡಿರೋ ಕೆಲಸಗಳಾಗ್ತಾ ಇದ್ದಾವೆ. ತುಂಬ ಜನರಿಗೆ 2 ವಾರದಲ್ಲಿ, ಕೆಲವರಿಗೆ 4 ವಾರದಲ್ಲಿ, ಕೆಲವರಿಗೆ 10 ವಾರದಲ್ಲಿ, ಕೆಲವರಿಗೆ 15ನೇ ವಾರದಲ್ಲಿ ಅವರ ಒಂದು ಮನಸ್ಸಲ್ಲಿ ಅಂದ್ಕೊಂಡ ಕೆಲಸಗಳು ಮನೋ ಇಚ್ಛೆ ನೆರವೇರಿದೆ. ನಾನು ಏನೋ ಅಂದ್ಕೊಂಡಿದ್ದೆ ಇದೆಲ್ಲ ಸುಳ್ಳಿರ್ಬೋದು ಅಂತ. ಬಟ್ ಇಲ್ಲಿ ಬಂದ ಮೇಲೆ ಇಲ್ಲಿ ಒಂದು ನಮಗೆ ಅನುಭವ ಆಗತ್ತಲ್ಲ, ಅದು ಡಿಫ್ರೆಂಟಾಗೇ ಇದೆ. ನೀವು ಒಮ್ಮೆ ಇಲ್ಲಿ ಭೇಟಿ ಕೊಟ್ಟು ನೋಡಿ ನಿಮಗೇನು ಅನಿಸುತ್ತೆ ಹೇಳಿ. ಏನಾದರೂ ನಿಮಗೆ ಇದರ ಬಗ್ಗೆ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಬಹುದು. ಖಂಡಿತವಾಗಿ ಅದಕ್ಕೆ ರಿಪ್ಲೈ ಕೂಡ ಸಿಗುತ್ತೆ. ಹಾಗೆ ಫುಲ್ ವಿಡಿಯೋ ನೋಡಿ. ಹಾಗೆ ನೀವು ಇಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನೋಡ್ತಾ ಇಲ್ಲ ಅಂತೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಈ ಥರ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಈ ವಿಡಿಯೋನ ಫುಲ್ ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ನಮ್ಮ ಚಾನೆಲ್ಗೆ ಮತ್ತೆ ಭೇಟಿ ಕೊಡಿ. ಇನ್ನೂ ಹೆಚ್ಚಿನ ವಿಡಿಯೋವನ್ನು ನೋಡಿ. ಥ್ಯಾಂಕ್ ಯು. ಬಾಯ್.